ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ಲರಿಗೂ. ನಾನು ಗಿಡಗಳಿಗೆ ಫರ್ಟಿಲೈಸರ್ ಏನು ಕೊಡ್ತೀನಿ ಅಂತ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಕೆಟಲ್ಲಿ ಒಂದು 5 ಲೀಟ್ರ್ ನೀರು ಎತ್ಕೊಳ್ಳಿ. ನೀರಿಟ್ಕೊಂಡು ಸ್ವಲ್ಪ ಕಡಲೆ ಹಿಂಡಿ, 1.5 kg ಅಷ್ಟು ಕಡಲೆ ಹಿಂಡಿ ನನಗೆ 1.5 kg ಹಾಕ್ತಾಯಿದ್ದೀನಿ, ಯಾಕಂದರೆ ಜಾಸ್ತಿ ಗಿಡಗಳಿದೆ. ನೀವು ಕಮ್ಮಿ ಇದ್ದರೆ ಒಂದು ಅರ್ಧ kg ಹಾಕ್ಕೊಳ್ಳಿ. ಅರ್ಧ kg ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಫಸ್ಟು ಕಡಲೆ ಹಿಂಡಿ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು 1.5 kg ಹಾಕ್ಕೊತಾ ಇದ್ದೀನಿ. 2 kg ತಂದೆ ಒಂದು ಸ್ವಲ್ಪ ಇಟ್ಕೊಂಡು 1.5 kg ಅಷ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಂಡಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್, ಕೇಳಿದ್ರೆ ಕೊಡ್ತಾರೆ. ಕಡಲೆ ಹಿಂಡಿ ದನಗಳಿಗೆ ಅದಕ್ಕೆಲ್ಲ ಹಾಕ್ತಾರಲ್ಲ ಫ್ರೆಂಡ್ಸ್, ಅದೇ ಕಡಲೆ ಹಿಂಡಿನೇ. ಇವಾಗ ನೋಡಿ ಹಾಕಿದ್ದೀನಿ. ಅದು ನೆನಿಬೇಕು ಫ್ರೆಂಡ್ಸ್, ಅದಕ್ಕೋಸ್ಕರ ಹಾಕಿ ನೋಡಿ. ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ, ಇನ್ನೂ ಸಾಲಲ್ಲ ಅನಿಸ್ತು ನನಗೆ, ಅದಕ್ಕೋಸ್ಕರ ಇನ್ನೂ ಒಂದಷ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೀ ಪುಡಿ ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ನಾವು ಏನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ಕಿಚನ್ ವೇಸ್ಟು ಏನೇ ಮಿಕ್ಕಿದ್ರೂ ಅದನ್ನು ಇದಕ್ಕೆ ಕಿಚನ್ ವೇಸ್ಟ್ ಎಲ್ಲ ತರಕಾರಿ ಸಿಪ್ಪೆ, ಆಮೇಲೆ ಹಣ್ಣುಗಳ ಸಿಪ್ಪೆಗಳೆಲ್ಲ ಗಿಡಗಳಿಗೆ ಉಪಯೋಗಿಸ್ತೀವಿ. ಏನೇ ವೇಸ್ಟ್ ಆಗಿದ್ರೂ ಅದನ್ನು ನಾವು ಕಾಂಪೋಸ್ಟ್ಗೆ ಹಾಕ್ಕೊತೀವಿ ಹೊರತು ಆಚೆ ಬಿಸಾಕಲ್ಲ. ಇದು ಬಾಳೆಹಣ್ಣು ಸಿಪ್ಪೆ ಇತ್ತು, ಅದು 2 ಹಾಕ್ಕೊತಾ ಇದ್ದೀನಿ. ಫಸ್ಟು ಗೊಬ್ಬರ ಹಾಕ್ಕೊಂಡೆ, ಒಣಗಿದ ಗೊಬ್ಬರ ಇತ್ತು ಅದನ್ನು ಹಾಕ್ಕೊಂಡೆ. ಆಮೇಲೆ ಇದು ಕಡಲೆ ಹಸಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಕಡಲೆ ಹಸಿಟ್ಟು ಹಾಕ್ಬೋದು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಮೊಸರು ಇತ್ತು, 3 ದಿನ ಆಗಿತ್ತು ತಂದು, ವೇಸ್ಟ್ ಆಗಿತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ತಿರ್ಗಾ ನೆಕ್ಸ್ಟು ನೋಡಿ, ಇವಾಗಿರೋ ಕಡಲೆ ಹಸಿಟ್ಟೆಲ್ಲ ಹಾಕ್ಕೊಂಡು, ಆಮೇಲೆ ಅಲ್ಲಿ ಮೊಸರು ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ಮೊಸರು ಗಿಡಗಳಿಗೆ ಹಾಕ್ಬೋದು, ಮಜ್ಜಿಗೆ ಥರ ಮಾಡಿ ಗಿಡಗಳಿಗೆಲ್ಲ ಅಟ್ಟಿದ್ರೆ ಗಟ್ಟಿಯಾಗಿರೋ ಮಣ್ಣು ಸ್ಮೂತಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಹಾಕ್ಕೊತಾ ಇದ್ದೀನಿ ನಾನು. ಆ ಮೊಸರು ವೇಸ್ಟ್ ಮಾಡೋದು ಯಾಕೆ ಅಂತ, ನಾವೆಲ್ಲ ಗಿಡಗಳಿಗೆ ಫ್ರೆಂಡ್ಸ್ ಒಂದಿಷ್ಟು ಆಚೆ ಬಿಸಾಕೋಕೆ ಹೋಗಲ್ಲ. ನೋಡಿ ಹಿಂಗಿದೆ. ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಬೆಲ್ಲ ಹಾಕ್ಕೊಂಡು ಇವಾಗ ಅದನ್ನು ಒಂದು ಕೋಲು ಅಥವಾ ಇದು ಎತ್ಕೊಂಡು, ಕ್ಲೀನಾಗಿರೋ ಕೋಲು ಎತ್ಕೊಂಡು ಇವಾಗ ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಸುತ್ತೋ ಥರ ಸುತ್ಕೋಬೇಕು ಫ್ರೆಂಡ್ಸ್. ಒಂದು 5-6 ಸರಿ ಕ್ಲೀನಾಗೆ ನೋಡಿ. ಇವಾಗ ಸುತ್ತಾಯಿದೆ ನೋಡಿ, ಈ ಥರ ಸುತ್ತಬೇಕು. ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತಂತೆ ಆ ಥರ ಸುತ್ತಿದ್ರೆ. ನನಗೂ ಯಾರೋ ಹೇಳ್ಕೊಟ್ರು ಫ್ರೆಂಡ್ಸ್, ಅದಕ್ಕೆ ನಾನು ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು ಗಿಡಗಳು. ಸಪೋಟ ಗಿಡ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಯಿಗಳು ಬಿಟ್ಟಿದೆ ಅಂತ. ಆಗಿಬಿಡುತ್ತೆ ಫ್ರೆಂಡ್ಸ್ ಇದು. ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡೋಣ ಅಂತ ನಾನು ನಿಮ್ಗೆ ತೋರಿಸ್ತಾಯಿದ್ದೀನಿ. ಈ ಥರ ಸುತ್ತಬಿಟ್ಟು ಸೈಡಿಗೆ ಇಟ್ಕೋಬೇಕು ಫ್ರೆಂಡ್ಸ್. 3 ದಿನ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ತೋರಿಸ್ಬಿಟ್ಟು, ಆಮೇಲೆ ಗಿಡಗಳಿಗೆ ಹಾಕೋದು ತೋರಿಸ್ತೀನಿ ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸೈಡ್ಗೆ ಎತ್ತಿಕ್ಕೊತೀನಿ. 3 ದಿನ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗಿದೆ, ಹೇಗೆ ಗಿಡಗಳಿಗೆ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.